ಸ್ವಾಮಿ ಕೊಲೆ ಬಳಿಕ ಈ ಪಟ್ಟಣಗೆರೆ ಶೆಡ್ನಿಂದ A4 ರಾಘು ಎಸ್ಕೇಪ್ ಆಗಿರ್ತಾನೆ. ಇಲ್ಲಿಂದ ಫೋನ್ಗೆ ಸಿಕ್ಕಿದ್ದಂತಹ ರಘುಗೆ 10 ಲಕ್ಷ ಕೊಡ್ತೀವಿ ಅಂತ ಗ್ಯಾಂಗ್ ಮತ್ತೆ ಆಮಿಷವನ್ನ ಒಡ್ಡುತ್ತೆ. ಬಳಿಕ ವಾಪಸ್ ಬಂದಿದ್ದಂತಹ ರಾಘವೇಂದ್ರ ಪತ್ನಿಯನ್ನ ಕೂಡ ಬೆಂಗಳೂರಿಗೆ ಕರೆಸಿಕೊಂಡಿದ್ರ ಬಗ್ಗೆ ಪೊಲೀಸ್ ತನಿಖೆಯಲ್ಲಿ ಮಾಹಿತಿ ಸಿಗ್ತಾ ಇದೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದು ಒಂದು ಲಾಡ್ಜ್ ನಲ್ಲಿ ರಘು ಪತ್ನಿ ಇರ್ತಾರೆ. ಶವ ಎಸೆಯೋಕೆ ಹೋದಾಗ ಈ ರಘು ಟೀಮು ಎಂತ ಬಿಕನಾಸಿಗಳು ಅನ್ನೋದಕ್ಕೆ ಇದಕ್ಕೊಂದು ಎಕ್ಸಾಂಪಲ್. ಆ ಮೃತದೇಹದ ಮೇಲಿದ್ದಂತಹ ಚಿನ್ನದ ಉಂಗ್ರ, ಚಿನ್ನದ ಸರ ಎಲ್ಲವನ್ನ ಕೂಡ ಕದಿತಾರೆ ಅನ್ನೋದು ತಿಳಿದು ಬರ್ತಾ ಇದೆ. 10 ಲಕ್ಷವನ್ನ ಹೆಂಡತಿಗೆ ಕೊಡಬೇಕು ಅಂತ ಲಾಡ್ಜ್ಗೆ ಆತ ಕರೆಸ್ಕೊಂಡಿರ್ತಾನೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಈಗ ಪತ್ನಿಯನ್ನ ಕೂಡ ಇನ್ವಾಲ್ವ್ ಮಾಡಲಾಗುತ್ತೆ ಆಬ್ವಿಯಸ್ಲಿ ತನಿಖೆಯಲ್ಲಿ. ಸೊ ಈ ಕೊಲೆ ಪ್ರಕರಣದಲ್ಲಿ ಈಕೆಯನ್ನ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸ್ತಾರಾ? ಮತ್ತೆ 10 ಲಕ್ಷದ ರಿಕವರಿ ಎಲ್ಲಿ ತನಕ ಆಗಿದೆ, ಅಥವಾ ಪತ್ನಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಪ್ರಕರಣದಲ್ಲಿ? ಏನ್ ಮಾಹಿತಿ ಸಿಗ್ತಾ ಇದೆ ಪೊಲೀಸ್ ಮೂಲಗಳಿಂದ? ಖಂಡಿತವಾಗ್ಲೂ ತನ್ನ ಪತ್ನಿಯನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಯಾಕಂತ ಹೇಳಿದ್ರೆ ಕಿಡ್ನಾಪ್ ಆದ ಸಂದರ್ಭದಲ್ಲಿ ಆ ಪತ್ನಿ ಕೂಡ ಬೆಂಗಳೂರಿಗೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತಹ ನೆಲೆಯಲ್ಲಿ ಆಕೆಯನ್ನು ಕೂಡ ಈಗಾಗಲೇ ಪೊಲೀಸರು ಬಂದು ವಿಚಾರಣೆ ಕೂಡ ನಡೆಸಿದ್ರು. ಅದಲ್ಲದೆ ರೇಣುಕಾ ಸ್ವಾಮಿ ಅವರ ಮೈ ಮೇಲಿದ್ದಂತಹ ಒಡವೆಗಳಾಗಿರ್ಬೋದು ಮತ್ತೆ ಚಿನ್ನದ ಸರ, ಅವನ ಜೊತೆ ಅವನ ಹತ್ರ ಇರುವಂತಹ ಅಮೌಂಟ್ ಎಲ್ಲವನ್ನು ಕೂಡ ರಾಘವೇಂದ್ರ ಮತ್ತೆ ಅವ್ರ ಟೀಮ್ ತಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಹಿನ್ನೆಲೆಯಲ್ಲಿ ಆ ಪತ್ನಿಯ ಸಹನ ಅವರು ಕೂಡ ಒಂದು ವಿಚಾರಣೆ ಕೂಡ ನಡೆಸಿದ್ರು. ಅದಾದ ನಂತರದಲ್ಲಿ ಬೆಂಗಳೂರಿಂದ ಡೈರೆಕ್ಟ್ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಅವರ ಮನೆಯಲ್ಲಿ ಹಣ ಮತ್ತೆ ಒಡವೆ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅವರ ನಿವಾಸದಲ್ಲಿರುವಂತಹ ಪ್ರತಿ ಮೂಲೆ ಆಗಿರ್ಬೋದು ಮತ್ತೆ ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಏನಾದರೂ ಅಮೌಂಟ್ ಏನಾದ್ರು ಇದೆಯಾ, ಯಾಕಂದ್ರೆ ದರ್ಶನ್ ಏನಾದ್ರು ಇವ್ರಿಗೆ ಸರೆಂಡರ್ ಆಗೋದಕ್ಕೆ ಅಮೌಂಟ್ ಕೊಟ್ಟಿರ್ತಾರಲ್ಲ, ಆ ಅಮೌಂಟ್ ಏನಾದ್ರು ಇದೆಯಾ ಅನ್ನುವಂಥದ್ದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಕೇಸಲ್ಲಿ ಸಾಕ್ಷಿಯಾಗಿ ಆತನ ಪತ್ನಿಯನ್ನು ಪರಿಗಣಿಸ್ತಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಆತನ ಪತ್ನಿಯನ್ನು ಲಾಡ್ಜಲ್ಲಿ ಇಟ್ಟಿರ್ತಾನೆ ಅಂತಹ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ, ಅದಲ್ಲದೆ ಯಾವಾಗ ರಾಘವೇಂದ್ರ ಅರೆಸ್ಟ್ ಆಗ್ತಾನೋ ಅವಾಗಿಂದನೂ ಕೂಡ ಮನೆ ಸಂಪೂರ್ಣವಾಗಿ ಬೀಗ ಹಾಕಿರುತ್ತೆ. ಇವತ್ತು ಸ್ಥಳ ಮಾಜರಿ ಬಂದಂತ ಸಂದರ್ಭದಲ್ಲಿ ರಾಘವೇಂದ್ರನಿಂದ ಆತನ ಪತ್ನಿಯನ್ನು ಕರೆಸ್ಕೊಂಡು ವಿಚಾರಣೆ ಕೂಡ ನಡೆಸುವಂತಹ ಕೆಲಸ ಕೂಡ ಪೊಲೀಸರು ಮಾಡಿದ್ರು. ಮಮತಾ, ರೈಟ್. ಧನ್ಯವಾದ ಪುನೀತ್ ತಮ್ಮ ಮಾಹಿತಿಗಾಗಿ.